ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಎಂಜಿ ರಸ್ತೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಇದೀಗ ಯುವ ಸಮೂಹವನ್ನು ಕೂಡ ನಾವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಇದೀಗ ರಸ್ತೆಗಳಿಗೆ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ತಮ್ಮದೇ ಶೈಲಿಯಲ್ಲಿ ಹೊಸ ವರ್ಷವನ್ನು ಆಚರಣೆ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ತಯಾರಿ ಕೂಡ ಮಾಡ್ಕೊಂಡಿದ್ದಾರೆ. ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಯುವಕರು, ಅದೇ ರೀತಿಯಾಗಿ ಪೊಲೀಸರ ಒಂದು ಭದ್ರತೆ ವಿಚಾರ ಯಾವ ರೀತಿಯಾಗಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ನ್ಯೂ ಇಯರನ್ನು ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಕೆಲವೇ ಗಂಟೆಗಳ ಬಾಕಿ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಜನ ಬರ್ತಾ ಇರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಇಲ್ಲಿ 6 ಮೆಟಲ್ ಡಿಟೆಕ್ಟರ್ಗಳನ್ನ ಹಾಕಿದ್ದಾರೆ. ಸಿವಿಲ್ ಡಿಫೆನ್ಸ್ ಇರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಬರುವಂಥ ಪ್ರತಿಯೊಬ್ಬರನ್ನು ಕೂಡ ಪರಿಶೀಲನೆ ಮಾಡಿ ಒಳಗೆ ಬಿಡುವಂಥದ್ದು. ಅಂದರೆ ಯಾವುದೇ ರೀತಿಯ ವಸ್ತುಗಳನ್ನು ತರಬಾರ್ದು ಅಂಥವ್ರನ್ನ ಪ್ರತಿಯೊಬ್ಬರನ್ನು ಚೆಕ್ ಮಾಡ್ತಾ ಇದ್ದಾರೆ. ಚೆಕ್ ಮಾಡಿ ಎಲ್ರಿಗೂ ಕೂಡ ಬಿಡ್ತಾ ಇರುವಂಥದ್ದು. ಅಂದರೆ ನಾವೀಗ ನೋಡ್ತಾ ಇರುವಂಥ ದೃಶ್ಯಾವಳಿಗಳೇನಿದೆ, ಇದು MG ರೋಡ್ನಿಂದ ಬ್ರಿಗೇಡ್ ರೋಡ್ಗೆ ಎಂಟ್ರಿ ಆಗುವಂಥ ಜಂಕ್ಷನ್. ಪ್ರತಿಯೊಬ್ಬರು ಬರುವಂಥವರು ಇಲ್ಲಿಗೆ ಎಂಟ್ರಿ ಆಗಬೇಕು. ಇಲ್ಲಿ ಎಂಟ್ರಿ ಆದಂಥವ್ರು ಸೀದಾ ಇದೇ ಬ್ರಿಗೇಡ್ ರೋಡ್ಗೆ ಹೋಗಿ ಎಲ್ಲರೂ ಕೂಡ ಎಕ್ಸಿಟ್ ಆಗುವಂಥದ್ದು. ಯಾರು ಕೂಡ ಇದರಲ್ಲಿ ವಾಪಸ್ ಬರುವಂಗಿಲ್ಲ. ನೀವು ಈ ಕ್ರೌಡ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸಂಪೂರ್ಣವಾಗಿ ಇಲ್ಲಿನ ಲೈಟಿಂಗ್ಸ್ ಏನು ಮಾಡಿದರೆ ನಿಮ್ಗೇನು ಕಾಣ್ತಾ ಇದೆ. ಸೊ ಇದು ಸಂಪೂರ್ಣವಾಗಿ ನಮ್ಮ ಒಬೇರಾ ಜಂಕ್ಷನ್, ನಾವೇನು ಹೇಳ್ತೀವಿ ಬ್ರಿಗೇಡ್ ಸಿಗ್ನಲನ್ನು ದಾಟಿದ ನಂತರ ಬರುವಂಥ ಒಬೇರಾ ಜಂಕ್ಷನ್ ಏನಿದೆ ಅಲ್ಲಿವರೆಗೂ ಇರುತ್ತೆ. ಪ್ರತಿ ಹೆಜ್ಜೆಗೂ ಕೂಡ ಸಿವಿಲ್ ಡಿಫೆನ್ಸ್ಗಳಿರ್ಬೋದು, ಪೊಲೀಸ್ ಅಧಿಕಾರಿಗಳಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ನಿಂತಿರುವಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಪೊಲೀಸರು ಇಲ್ಲಿ ಕ್ರಮವನ್ನು ವಹಿಸಿರುವಂಥದ್ದು. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಭದ್ರತೆಯನ್ನು ವಹಿಸ್ಕೊಂಡಿದ್ದಾರೆ. ಕಿರಿಕಿರಿ ಆಗಬಾರ್ದು. ಯಾರಿಗೆ ಯಾವುದೇ ಕಿರಿಕಿರಿ ಇದ್ದರೆ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ಬೋದು, ಅವ್ರಿಗಿರುವಂಥ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಬರುವಂಥವರೆಲ್ಲರೂ ಕೂಡ ಈ ಕಳೆದ ವರ್ಷಗಳಿಂದ ನಾವು ಗಮನಿಸಿದಾಗ ವಿಸಿಲ್ ಏನಿತ್ತು, ಪಿಗಳಿರ್ಬೋದು, ವಿಸಿಲ್ಗಳಿರ್ಬೋದು, ಒಂದು ಹಾಕೊಂಡು ಬಂದು ಇಲ್ಲಿ ಕೂಗ್ತಾ ಇದ್ರು. ಸಂಪೂರ್ಣವಾಗಿ ಇಡೀ ರಸ್ತೆ ಆ ಸೌಂಡ್ನಿಂದ ಕಿಕ್ಕಿರಿತಾ ಇತ್ತು. ಎಲ್ಲರೂ ಕೂಡ ಇರಿಟೇಷನ್ ಅನ್ನು ಆಗ್ತಾ ಇತ್ತು. ಆದರೆ ಈ ಬಾರಿ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಅವೆಲ್ಲವನ್ನು ಕೂಡ ಬರುವಂತಹ ಆರಂಭದಲ್ಲೇ ಕಟ್ ಮಾಡಲಾಗತ್ತೆ. ಅದರ ಜೊತೆಗೆ ಎಲ್ಲ ಕಡೆ CC ಕ್ಯಾಮ್ರಾಗಳಿರೋದ್ರಿಂದ ಯಾರೂ ಕೂಡ ಯಾವುದೇ ಒಂದು ಚಿಕ್ಕ ಅಹಿತಕರ ಘಟನೆಯನ್ನು ಮಾಡಿದ್ರು ಗೊತ್ತಾಗಬೇಕು, ಆ ರೀತಿಯಾಗಿ ಅಲರ್ಟ್ ಆಗಿದ್ದಾರೆ. ಪೊಲೀಸರು ಯಾವುದಕ್ಕೂ ಅವಕಾಶವನ್ನು ಮಾಡಿಕೊಡ್ತಿಲ್ಲ. ಅಷ್ಟೇ ಅಲ್ಲದೆ ಈ ಬಾರಿ ಸ್ವಲ್ಪ ಪೀಸ್ಫುಲ್ ಆಗಿ ಎಲ್ಲವೂ ಕೂಡ ನಡೀತಾ ಇರುವಂಥದ್ದು. ಯಾವುದೇ ರೀತಿಯ ಕಿರಿಕಿರಿ ಇಲ್ಲದೆ ಈಗ 10 ಗಂಟೆ, ಇನ್ನೂ ಸುಮಾರು 2 ಗಂಟೆಗಳ ಕಾಲಾವಕಾಶ ಇರುವಂಥದ್ದು. ಇನ್ನಷ್ಟು ಕ್ರೌಡು ಈಗ ಕ್ಷಣದಿಂದ ಕ್ಷಣಕ್ಕೆ ನಿಧಾನವಾಗಿ ಹೆಚ್ಚಾಗ್ತಾ ಇದೆ. ಸೊ ಇನ್ನೂ 1 ಗಂಟೆ ಕಳೆದ್ರೆ ಮತ್ತೊಂದಿಷ್ಟು ಕ್ರೌಡ್ ಹೆಚ್ಚಾಗ್ಬೋದು. ಸುಮಾರು 10 ಲಕ್ಷದಷ್ಟು ಜನರು ಬರ್ಬೋದು ಅನ್ನೋ ಒಂದು ನಿರೀಕ್ಷೆಯನ್ನು ಪೊಲೀಸ್ ಇಲಾಖೆ ಕೂಡ ಮಾಡಿತ್ತು. ಸೊ ಜನರು ಬರ್ತಾ ಇರುವಂಥದ್ದು. ಇನ್ನು 2 ಗಂಟೆಗಳ ಕಾಲಾವಕಾಶ ಬಾಕಿ ಇರುವಂಥದ್ದು. ಸೊ ಇನ್ನು 2 ಗಂಟೆಗಳಲ್ಲಿ ಮತ್ತೊಂದಿಷ್ಟು ಜನ ಬರುವ ಸಾಧ್ಯತೆ ಇರುತ್ತೆ. ಸುಮಾರು 1 ಗಂಟೆ ವೇಳೆಗೆ ಬಹುತೇಕವಾಗಿ ಇಲ್ಲ ಹೊಸ ವರ್ಷದ ಆಚರಣೆ ಸೆಲೆಬ್ರೇಷನ್ ಎಲ್ಲವೂ ಕೂಡ ಮುಕ್ತಾಯವಾಗುತ್ತೆ. 12 ಗಂಟೆ ಆದ ನಂತರ ಎಲ್ಲರೂ ಕೂಡ ಹೊಸ ವರ್ಷವನ್ನು ವೆಲ್ಕಮ್ ಮಾಡ್ತಾರೆ. ಇದಾದ ನಂತರ ಇಲ್ಲಿಂದ ಎಲ್ಲರೂ ಕೂಡ ಮನೆಗೆ ತೆರಳುವಂಥದ್ದು. ಸುಮಾರು 1 ಗಂಟೆಯ ವೇಳೆಗೆ ಎಲ್ಲ ಕಾರ್ಯಕ್ರಮಗಳು ಮುಗಿಯುವಂಥ ಸಾಧ್ಯತೆ ಇರುತ್ತೆ. ಸೊ ಇದರ ಮಧ್ಯೆ ಯಾವುದಾದ್ರೂ ರೀತಿಯ ಅಹಿತಕರ ಘಟನೆಗಳು ನಡೆದರೆ ಪೊಲೀಸರು ಪ್ರತಿ ಹೆಜ್ಜೆಗೆ ಹದ್ದಿನ ಕಣ್ಣಿಟ್ಟಿರುವಂಥದ್ದು. ಅಂಥವ್ರ ವಿರುದ್ಧ ಕಠಿಣ ಕ್ರಮವನ್ನು ಕೂಡ ಕೈಗೊಳ್ಳುವಂಥದ್ದು. ಸೊ ಇನ್ನು 2 ಗಂಟೆಗಳಲ್ಲಿ ಬಹುತೇಕ ಈ ಕಾರ್ಯಕ್ರಮಕ್ಕೆ ಬರುವಂಥವ್ರು, ಅಂದರೆ ಹೊಸ ವರ್ಷದ ಆಚರಣೆಯನ್ನು ಸೆಲೆಬ್ರೇಷನ್ನ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿರ್ಬೋದು, ಪಬ್ಗಳಿರ್ಬೋದು, ಅಲ್ಲಿ ಬಂದು ಪಾರ್ಟಿಯನ್ನು ಮಾಡಿ ಏನು MG ರೋಡ್ ಬ್ರಿಗೇಡ್ ರೋಡ್ಗೆ ಬಂದು ಚರ್ಚ್ ಸ್ಟ್ರೀಟ್ ಮುಖಾಂತರ ಎಲ್ಲರೂ ಕೂಡ ಒಂದು ಹೊಸ ವರ್ಷವನ್ನು ಆಚರಣೆ ಸೆಲೆಬ್ರೇಷನ್ ಮಾಡಿ ಮನೆಗೆ ಹೋಗುವಂಥದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.
ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರೆ ಬೆಂಗಳೂರಿನಲ್ಲಿ ಯುವ ಸಮೂಹ ಎಷ್ಟೊಂದು ಸಂಖ್ಯೆಯಲ್ಲಿ ಭಾರಿ ಸಂಖ್ಯೆಯಲ್ಲಿ ಯುವಕರು ಇದೀಗ ನಗರದ ಪ್ರಮುಖ ರಸ್ತೆಗಳಿಗೆ ಬರ್ತಾ ಇದ್ದಾರೆ. ಇನ್ನು ಎಷ್ಟೊಂದು ಪ್ರಮಾಣದಲ್ಲಿ ಯುವ ಸಮೂಹ ಅದೇ ರೀತಿಯಾಗಿ ಹೊಸ ವರ್ಷವನ್ನು ಆಚರಣೆ ಮಾಡ್ತಿರುವಂತಹ ಸಾಕಷ್ಟು ತಯಾರಿ ಮಾಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ಪೊಲೀಸರು ಮೆಟಲ್ ಡಿಟೆಕ್ಟರ್ಗಳನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಕಂಪಲ್ಸರಿ ಪ್ರತಿಯೊಬ್ಬರಿಗೂ ಕೂಡ ಚೆಕಿಂಗ್ ಆ್ಯಂಡ್ ಇನ್ಸ್ಪೆಕ್ಷನ್ ಎಲ್ಲವನ್ನೂ ಕೂಡ ಮಾಡಲಾಗ್ತಾ ಇದೆ. ಎಲ್ಲವನ್ನ ಚೆಕ್ ಮಾಡಿ ಮೆಟಲ್ ಡಿಟೆಕ್ಟರ್ ತಪಾಸಣೆ ಮಾಡಿದ ಬಳಿಕ ಪ್ರಮುಖ ರಸ್ತೆಗಳಿಗೆ ತರುವುದಕ್ಕೆ ಅವಕಾಶ ಮಾಡಿಕೊಳ್ಳಲಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ಅನಾಹುತ ಅವಘಡಗಳು ಸಂಭವಿಸಿದಂತೆ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಇನ್ನು ಇಡೀ ಬೆಂಗಳೂರಿನಾದ್ಯಂತ ಅನೇಕ CCTV ಕ್ಯಾಮೆರಾಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಇದರಲ್ಲಿ CCTV ಕ್ಯಾಮೆರಾಗಳು ಕೆಟ್ಟು ಹೋಗಿದ್ದು ಅವುಗಳನ್ನು ರಿಪೇರಿ ಮಾಡುವಂತಹ ಕೆಲಸ ಕೂಡ ಮಾಡಲಾಯಿತು. CCTV ಕ್ಯಾಮೆರಾಗಳ ಮೂಲಕವೂ ಕೂಡ ಖಾಸಗಿ ಪಡೆಯುವ ಭಾರಿ ಕಣ್ಣುಗಾವಲು ವಹಿಸಿದ್ದಾರೆ. ಏನಾಯಿತು ಏನಿಲ್ಲ ಪ್ರತಿಯೊಂದರ ಮೇಲೆ ನಿಗಾ ಇಡುವುದಕ್ಕೆ ಅಧಿಕಾರಿಗಳು ಸಕಲ ಸಿದ್ಧತೆಗಳನ್ನು ಇನ್ನೇನು ಕೆಲವು ಕ್ಷಣಗಳಲ್ಲಿ ಹೊಸ ವರ್ಷದ ಸಂಭ್ರಮ ಸಡಗರ ಎಲ್ಲವೂ ಕೂಡ ತಾರಕಕ್ಕೇರುತ್ತೆ. ಯುವಕರು ಹೊಸ ವರ್ಷವನ್ನು ಬರಮಾಡಿಕೊಳ್ಳುತ್ತಾರೆ. ಇದೇ ಸಂದರ್ಭದಲ್ಲಿ ಅನೇಕ ಬಾರ್ ಹಾಗೂ ಪಬ್ಗಳಲ್ಲಿ ಕ್ಲಬ್ಗಳಲ್ಲಿ ಇದೀಗ ಯುವಕರು ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸ್ನೇಹಿತರ ಜೊತೆಗೆ ಕುಟುಂಬದವರ ಜೊತೆಗೆ ಹೊಸ ವರ್ಷವನ್ನು ಆಚರಣೆ ಮಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ. ಮುಖ್ಯವಾಗಿ ನಾವು ನೋಡುವಾಗ ಚರ್ಚ್ ಕೋರಮಂಗಲ ಈ ಭಾಗಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಉದ್ಯೋಗಿಗಳಿಗಾರಿದ್ದಾರೆ. ಅವರು ಕೂಡ ತಮ್ಮ ಸ್ನೇಹಿತರ ಜೊತೆ ಹೊಸ ವರ್ಷದ ಸಂದರ್ಭದಲ್ಲಿ ಸಾಕಷ್ಟು ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ತಮ್ಮ ಸ್ನೇಹಿತರನ್ನ ಕರೆಸಿ ಅವರ ಜೊತೆಯಲ್ಲಿ ಸೇರಿಕೊಂಡು ಹೊಸ ವರ್ಷ ಆಚರಣೆಗೆ ಮುಂದಾಗ್ತಾ ಇದ್ದಾರೆ.